ಸೊ ನನ್ನ ಭಾಷೆ ಯಾರಾದ್ರೂ ಕೆಟ್ಟದಾಗ ಮಾತಾಡಿದ್ರೆ ಅಥವಾ ತಪ್ಪಾಗಿ ಮಾತಾಡಿದ್ರೆ ನಂಗೆ ಎಷ್ಟು ಇರಿಟೇಷನ್ ಬರುತ್ತೆ. ಸೊ ನಾನು ಅಂದ್ಕೊಂಡೆ ಓಕೆ, ಪ್ರತಿ ಭಾಷೆ, ಈಗ ತೆಲುಗುನು ನಾನು ಮಾತಾಡುವಾಗ ಸ್ಪಷ್ಟವಾಗಿ ತೆಲುಗು ಮಾತಾಡ್ತೀನಿ. ಯಾಕಂದ್ರೆ ಇಫ್ ಐ ರೆಸ್ಪೆಕ್ಟ್ ಯು, ಐ ರೆಸ್ಪೆಕ್ಟ್ ಯುವರ್ ಕಲ್ಚರ್, ನನ್ನ ಕೈಲಾದಷ್ಟು ಬೆಸ್ಟ್ ಆಗಿ ನಾನು ಅದನ್ನ ಕಲಿಯಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಸೇಮ್ ವೇ ಭಾಷೆ ಆಗಿರ್ಲಿ, ಕಲ್ಚರ್ ಆಗಿರ್ಲಿ, ಧರ್ಮ ಆಗಿರ್ಲಿ, ಪ್ರತಿಯೊಂದು ನನಗೆ ನಂದಿಷ್ಟ ಆದ್ರೆ ಆಟೋಮ್ಯಾಟಿಕಲಿ ನಿಮ್ದು ಅಂತ ಹೇಳುವಾಗಲೇ ನಾನು ನಂದು ಇದ್ದಂಗೆ ನಿಮ್ದಲ್ವಾ. ಆಮೇಲೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಮೇಲೆ ನನಗೆ ನಾನು ಮ್ಯೂಸಿಕ್ ಕ್ಲಾಸಲ್ಲಿ ಇದ್ದಾಗ ಇದ್ದ ಹುಡುಗರೆಲ್ಲ ಹೇ ನೀನೇ ಅಲ್ಲ ಎಸ್ತರ್ ಅಂತೆಲ್ಲ ಟಚಲ್ಲಿ ಬಂದ್ರು. ನಾನು ಹೌದು ನೀವೆಲ್ಲ ಇದ್ರಲ್ಲ, ಹೌದು ನಿಮ್ ಫೇಸಸ್ DP ಎಲ್ಲ ನೋಡುವಾಗ ಇವರೆಲ್ಲ ಇದ್ರ ಅಂತ ನೆನಪಿದೆ ನನಗೆ. ನೀವೆಲ್ಲ ನನಗೆ ನೀನಂದ್ರೆ ಎಷ್ಟು ಕ್ರಶ್ ಗೊತ್ತಾ, ನೀನ್ 5th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ, ಎಷ್ಟು ಕ್ಯೂಟ್. ನಾನು 5th ಅಲ್ಲ, ಐ ವಾಸ್ ಅ ಕಿಡ್. ಏನ್ ಕ್ರಶ್. ಕೆಲವು ದೇವರ ಕೃಪೆಯಿಂದಲೇ ಆಗೋ ವಿಷಯಗಳು. ಅದರಲ್ಲಿ ಒಂದು ನನಗೆ ನನ್ನ ದೇವರು ಕೊಟ್ಟಿರೋ ತಾಯಿ ನನಗೆ ಯಾವತ್ತು ಅನ್ಸೋದು ಅಂಥ ಒಂದು ಸಪೋರ್ಟಿಂಗ್ ಅಮ್ಮ ಕೊಟ್ಟಿರೋದು ದೇವ್ರ ಕೃಪೆನೆ. ನಾನು ಕೇಳಿ ನಂಗೆ ಬೇಕಂತ ಹೇಳುವಂಥದ್ದಲ್ಲ. ಇನ್ನೊಂದು ಹೇಳೋದು ನಂಗೆ ಜೀವನದಲ್ಲಿ ಬಂದಿರೋ ಗುರುಗಳು. ನಾನು ಫಸ್ಟ್ ಸಿನಿಮಾಗೆ ನನ್ನ ಪ್ರೈವೇಟ್ ವ್ಯಾನ್ ಇತ್ತು, ನಂದು ಓನ್ ವ್ಯಾನಿಟಿ ವ್ಯಾನ್, ನಂದು ಓನ್ ಸ್ಟಾಫ್, ನನ್ನ ಪೇಮೆಂಟ್, ನನ್ನ ಟ್ರೀಟ್ಮೆಂಟ್. ನನ್ನ ಗುರುಗಳೇನೇ ಆಗಿದ್ರು ಅವ್ರ ಸೆಟ್ಟಲ್ಲಿ ನನ್ನ ಮೇಡಮ್ ಅಂತ ಕರೆಯುವಂಥದ್ದು, ಆ ಥರ ರೂಟ್ಸ್ ಅಲ್ಲಿ ಬಂದಿರೋದು. ಬಟ್ ಅಪ್ಪ ಫ್ಯಾಮಿಲಿ ಒಂದು ತುಂಬಾ ವರ್ಷಗಳ ಹಿಂದೆ ಉಡುಪಿಗೆ ಬಂದು ಶಿಫ್ಟ್ ಆಗಿದ್ರು. ಸೊ ಕೋಸ್ಟಲ್ ಬೆಲ್ಟೇ ನಮ್ಮ ಊರು ಅಂತ ಹೇಳ್ಬೋದು. ನಮ್ಮ ಅಮ್ಮ ಬಂದ್ಬಿಟ್ಟು ಧರ್ಮಸ್ಥಳ ಹತ್ರ ಮಡಂತ್ಯಾರ್ ಅಂತ ಒಂದು ಊರಿದೆ. ಸೊ ಅಲ್ಲಿ ಅವರ ನೇಟಿವ್. ಮನೆಯ ಸಮಸ್ತ ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಇವತ್ತು ಸುದ್ದಿ ಮನೆಯ ವಿಶೇಷ ಸಂದರ್ಶನ. ನನ್ನ ಜೊತೆಗಿದ್ದಾರೆ ಎಸ್ತರ್ ನರೋಣ. ಮೇಡಮ್ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್. ನಾನು ಆಲ್ರೆಡಿ 1-2 ಸರಿ ನಿಮ್ಮ ಇಂಟರ್ವ್ಯೂ ಮಾಡಿದ್ದೆ, ಬಟ್ ಅಲ್ಲಿ ತುಂಬ ಸಮಯ ಕಮ್ಮಿ ಇದ್ದಿದ್ದರಿಂದ ಮಾತಾಡೋಕ್ಕಾಗಿರಲಿಲ್ಲ. ಹೌದು. ಆಲ್ಮೋಸ್ಟ್ 14 ವರ್ಷದ ಹಿಂದೆ 2012 ಹಿಂದಿ ಸಿನಿಮಾ ಮೂಲಕ ನಿಮ್ಮ ಕೆರಿಯರ್ ಶುರು ಮಾಡ್ತೀರಿ. ಬಾಲಿವುಡ್ ಆಗ ಕಂಡಂತಹ ಬಾಲಿವುಡ್ಡೇ ಬೇರೆ ಇತ್ತು. ನಿಮ್ಮ ಪರ್ಸ್ಪೆಕ್ಟಿವ್ ತುಂಬ ಸೇಫ್ ಆಗಿ, ಸೆಕ್ಯೂರ್ ಆಗಿ ಆ ಬಾಲಿವುಡ್ಡಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಸರೋಜ್ ಖಾನ್ ಅನ್ನುವಂತಹ ಬ್ರ್ಯಾಂಡನ್ನು ಕ್ಯಾರಿ ಮಾಡಿಕೊಂಡು ಒಂದು ಸ್ಟ್ಯಾಂಪನ್ನು ಹಾಕಿ ಬಂದ್ರಿ. ಸುಮ್ಮನೆ ಅದೊಂದು ರೀಕಾಲ್ ಮಾಡೋದಾದ್ರೆ? ಹೌದು. ನಾನು ಯಾವತ್ತು ಹೇಳೋದು, ಸಿನಿಮಾ ಜರ್ನಿಯಲ್ಲಾಗಲಿ ಲೈಫಲ್ಲೇ ಐ ಆಲ್ವೇಸ್ ಟ್ರೀಟ್ ಮೈ ಸೆಲ್ಫ್ ಆಸ್ ಅ ಬ್ಲೆಸ್ಡ್ ಚೈಲ್ಡ್. ಅಂದ್ರೆ ದೇವರ ಕೃಪೆ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕುವಾಗ್ಲೂ ಥ್ಯಾಂಕ್ಫುಲ್, ಗ್ರೇಟ್ಫುಲ್, ಬ್ಲೆಸ್ಡ್ ಅಂತ ಹಾಕ್ತೀನಿ. ಯಾಕಂದ್ರೆ ಅದೇ ಮೇನ್ ನಂಗೆ ಅನ್ಸುತ್ತೆ. ಅಂದ್ರೆ ಶ್ರಮ ಪಡೋರು ತುಂಬಾ ಜನ ಇದ್ದಾರೆ, ಆಸೆ ಪಡೋರು ತುಂಬಾ ಜನ ಇದ್ದಾರೆ, ಬಟ್ ಎಲ್ರಿಗೂ ಎಲ್ಲದು ಸಿಗಲ್ಲ. ನಮ್ಗೆ ಒಂದೊಂದ್ಸತಿ ಇದು ಬೇಕಂತ ದೇವರ ಹತ್ರ ಕೇಳಕ್ಕೂ ಆ ಥರದ್ದು ಒಂದು ದಾರಿ ಇದೆ ಅಂತಲೂ ಗೊತ್ತಿರಲ್ಲ. ಬಟ್ ಕೆಲವು ದೇವರ ಕೃಪೆಯಿಂದಲೇ ಆಗೋ ವಿಷಯಗಳು. ಅದರಲ್ಲಿ ಒಂದು ನನಗೆ ನನ್ನ ದೇವರು ಕೊಟ್ಟಿರೋ ತಾಯಿ ನನಗೆ ಯಾವತ್ತು ಅನ್ಸೋದು ಅಂಥ ಒಂದು ಸಪೋರ್ಟಿಂಗ್ ಅಮ್ಮ ಕೊಟ್ಟಿರೋದು ದೇವ್ರ ಕೃಪೆನೆ. ನಾನು ಕೇಳಿ ನಂಗೆ ಬೇಕಂತ ಹೇಳುವಂಥದ್ದಲ್ಲ. ಇನ್ನೊಂದು ಹೇಳೋದು, ನಂಗೆ ಜೀವನದಲ್ಲಿ ಬಂದಿರೋ ಗುರುಗಳು ಕೂಡ ಪೇರೆಂಟ್ಸ್ ಥರನೇ ನಿಂತ್ಕೊಂಡು ನನಗೆ ವಿದ್ಯೆ ಕೊಟ್ಟು ಯಾವತ್ತು ಕಾಪಾಡ್ಕೊಂಡು ಅವರ ಆಶೀರ್ವಾದ ಅವರಿದ್ರಿಂದ ನಾನು ಇಲ್ಲಿ ತನಕ ಇವತ್ತು ಗ್ರೋ ಆಗಿರೋದು. ಸೊ ಬಾಲಿವುಡ್ ಅಲ್ಲೂ ಎಂಟರ್ ಆಗುವಾಗ ನನಗೆ ಮೇನ್ಲಿ ಹೆಲ್ಪ್ ಆಗಿದ್ದು ನಮ್ಮ ಗುರುಗಳು. ಸರೋಜ್ ಖಾನ್ ನನ್ನ ಡಾನ್ಸ್ ಗುರುಗಳು. ಅವರಿಂದ ನಾನು ಕಥಕ್ ಕಲ್ತಿದ್ದೀನಿ, ಬಾಲಿವುಡ್ ಡಾನ್ಸಿಂಗ್ ಕಲ್ತಿದ್ದೀನಿ. ಸೊ ಅವ್ರು ನನಗೆ ಪರಿಚಯ ಮಾಡಿಕೊಟ್ಟಿರೋದು ಬಾಲಿವುಡ್ ಇಂಡಸ್ಟ್ರಿಗೆ. ಅವರ ಒಂದು ಪ್ರೊಟೆಕ್ಷನ್ ಇದ್ದಿದ್ರಿಂದ ನಾನು ಇಂಡಸ್ಟ್ರಿಗೆ ಇಳಿಯುವಾಗ್ಲೂ ಸರೋಜ್ ಜಿ ಕಿ ಲಡ್ಕಿ ಹೈ. ಸೊ ಐ ಥಿಂಕ್ ಆಫ್ಟರ್ ಮಾಧುರಿ ದೀಕ್ಷಿತ್ ಹೋಶಿಯಾರ್ ಹೇನಾ ಅದು ಯಾರು ಹೇಳಲ್ಲ, ಬಟ್ ಅದು ಅಂಡರ್ಸ್ಟುಡ್. ಸೊ ಅವರೇ ಹೇಳ್ತಿದ್ರು, ನಾನ್ ಯಾರು ಶೇರ್ನಿ ಹುಮೆ, ಲೇಡಿ ಡಾನ್ ನಾನು ಬಾಲಿವುಡ್ಗೆ. ನಿನ್ನನ್ನು ಯಾರು ನನ್ನ ಕಣ್ಣೆತ್ತಿ ನೋಡ್ಲಿ, ನನ್ನ ಮುಂದೆ ನನ್ನ ಕಣ್ಣೆತ್ತಿ ನೋಡ್ಲಿ ಅಂತ ಹೇಳ್ತಿದ್ರು. ನಿಜವಾಗ್ಲೂ ಹಂಗೆ ಇತ್ತು. ನಾನು ಅವ್ರ ಜೊತೆ ದೊಡ್ಡ ದೊಡ್ಡ ಸಿನಿಮಾ ಸೆಟ್ಗಳಿಗೆ ಹೋಗಿದ್ದೆ. ಲಾಂಚ್ ಆಗೋ ಮುಂಚೆನು ಅವರು ಸಂಜಯ್ ಲೀಲಾ ಬನ್ಸಾಲಿ ಅವ್ರದ್ದು ರೌಡಿ ರಾಥೋಡ್ ಸಿನಿಮಾ ಮಾಡ್ತಾ ಇದ್ರು, ಅಕ್ಷಯ್ ಕುಮಾರ್, ಸೋನಾಕ್ಷಿ ಸಿನ್ಹಾ, ಪ್ರಭುದೇವ ಡೈರೆಕ್ಟರ್. ಅಂತ ದೊಡ್ಡ ದೊಡ್ಡ ಸೆಟ್ಸ್ ಗಳಿಗೆ ಹೋಗುವಾಗ್ಲೂ ನನ್ ಪಕ್ಕದಲ್ಲೇ ಚೇರ್ ಹಾಕಿ ಕೂರಿಸ್ತಿದ್ರು. ನಾನು ಅವಾಗ ನೋನಲ್ಲ, ನಾನು ಕಾಲೇಜ್ ಹುಡುಗಿ, ಆದ್ರೂ ಬಾ ನೀನು ಫಿಲ್ಮ್ ಸಿಟಿಗೆ ಬಾ, ಏನ್ ಫ್ರೀ ಇದೆಯಾ, ಇಲ್ಲಿಗೆ ಬಾ. ಅಲ್ಲಿಗೆ ಅವರಿಗೆ ನನ್ಗೆ ಇಂಡಸ್ಟ್ರಿ ಮೇಲೆ ಕುತೂಹಲ ಬರ್ಬೇಕು ಅಥವಾ ಇಂಟ್ರೆಸ್ಟ್ ಬರ್ಬೇಕು ಅನ್ನೋ ಒಂದು ಅವರಿಗೆ ನಾಲೆಜ್ ಇಲ್ದಿರ ಸುಮ್ನೆ ಬಾಬಾ ಅಂತ ಹೇಳೋದಕ್ಕಿಂತ ನೀನ್ ಸಿನಿಮಾ ನೋಡು, ಸಿನಿಮಾ ಏನಂತ ಅರ್ಥ ಮಾಡ್ಕೋ. ಒಂದು ಶಾರ್ಟ್ ಇಟ್ರೆ ನನ್ನ ಹತ್ರ ಕೇಳೋದು, ಈ ಶಾರ್ಟ್ ನಾನು ಯಾಕಿಟ್ಟೆ, ಈ ಶಾರ್ಟ್ ಅಲ್ಲಿ ಏನಿದೆ ಏನಿಲ್ಲ, ऐसा क्यों बोला मैंने. ಮೈಕಲ್ ಏನಾದ್ರು ಒಂದು ಹೇಳಿದ್ರೆ ಹೇಳೋದು, ಅಚ್ಚಾ ಅಭಿ ಬತಾವ್ मैंने ऐसा क्यों बोला. ನಂಗೆ ಗೊತ್ತಾಗಲ್ಲ, ಥಿಂಕ್ ಮಾಡಿ ಹೇಳು, ನಾನು ಯಾಕೆ ಹೀಗೆ ಹೇಳಿರ್ಬೋದು. ಬಟ್ ಅದು ನನಗೆ ಇವತ್ತಿಗೆ ಎಷ್ಟು ಯೂಸ್ ಆಗ್ತಾ ಇದೆ ಅಂದ್ರೆ, ಅದು ಯಾವತ್ತೂ ಹೇಳಿರೋದವರು. ನಾನು ಇವತ್ತವರು ಈ ಲೋಕದಲ್ಲಿ ವರ್ಲ್ಡ್ ಅಲ್ಲಿ ಇಲ್ಲ, ಬಟ್ ಐ ಥಿಂಕ್ ಅವರು ಈ ಟೈಮ್ ಅನ್ನು ನೋಡ್ಬಿಟ್ಟಿದ್ರು. ಶಿ ಈಸ್ ಅ ವೆರಿ ಫ್ಯೂಚರಿಸ್ಟಿಕ್ ಪರ್ಸನ್. ಅವರಿಗೆ ಮಾನಿಟರ್ ಇಲ್ದಿರ ಶಾರ್ಟ್ ಹೇಳಕ್ ಬರ್ತಿತ್ತು. ಯಾಕಂದ್ರೆ ಮಾನಿಟರ್ ಬರೋಕ್ಕಿಂತ ಮುಂಚೆಯಿಂದ ಅವ್ರ ಇಂಡಸ್ಟ್ರಿಯಲ್ಲಿ ಫ್ರೇಮ್ ಸೆನ್ಸ್ ಇತ್ತು ಅವರಿಗೆ. ಅವ್ರು ಯಾವತ್ತೂ ಒಂದು ಶಾರ್ಟ್ ಇಟ್ಟರೆ ಎಲ್ಲರೂ ಓಕೆ ಅಂದ್ರೂ ಇದು ಓಕೆ ಶಾರ್ಟ್ ಅಲ್ವೇ ಅಲ್ಲ ಅಂತಾರೆ. ಆಮೇಲೆ ಪ್ಲೇ ಬ್ಯಾಕ್ ಮಾಡಿ ನೋಡುವಾಗ ಅದು ಓಕೆ ಶಾರ್ಟ್ ಆಗಿರಲ್ಲ. ಅವಾಗ ಹೇಳೋದು, ಏನ್ ನೀವೆಲ್ಲ ಮಾನಿಟರ್ ಫಸ್ಟ್ ಬಂದಿರೋದಾ, ನಾನು ಫಸ್ಟ್ ಬಂದಿರೋದಾ ಇಂಡಸ್ಟ್ರಿಗೆ ಅಂತಿದ್ರು. ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ಮಾನಿಟರ್ ಅನ್ನೋದು ಬರೋ ಮುಂಚೆಗಿಂತ ಇದ್ದವ್ರು ಅವರು. ಸೊ ಅವರಿಂದ ನಾನು ಕಲ್ತ್ಕೊಂಡಿದ್ದು ಇವತ್ತಿಗೂ ನಂಗೆ ಎಷ್ಟು ಕೆಲ್ಸಕ್ಕೆ ಬರುತ್ತೆ. ಸೊ ಆ ಟೈಮಲ್ಲೂ ಲಾಂಚ್ ಮಾಡೋ ಟೈಮಲ್ಲಿ ನನಗೆ ಐಡಿಯಾನೇ ಇಲ್ದಿರೋ ಥಿಂಗ್ಸ್ ಎಲ್ಲ ಅವ್ರು ಆಲ್ರೆಡಿ ಡಿಸ್ಕಸ್ ಮಾಡಿ ಆಗಿತ್ತು. ನಾನು ಫಸ್ಟ್ ಸಿನಿಮಾಗೆ ನನ್ನ ಪ್ರೈವೇಟ್ ವ್ಯಾನ್ ಇತ್ತು, ನಂದು ಓನ್ ವ್ಯಾನಿಟಿ ವ್ಯಾನ್, ನಂದು ಓನ್ ಸ್ಟಾಫ್, ನನ್ನ ಪೇಮೆಂಟ್,
ನನ್ನ ಟ್ರೀಟ್ಮೆಂಟ್, ನನ್ನ ಗುರುಗಳೇನೇ ಆಗಿದ್ರು ಅವ್ರ ಸೆಟ್ಟಲ್ಲಿ ನನ್ನ ಮೇಡಮ್ ಅಂತ ಕರೆಯುವಂಥದ್ದು. ಮೇಡಮ್ ಕ ಹುವಾ, ಮೇಡಮ್ ಕ ಬುಲಾವ್, ಮೇಡಮ್ ಲೆಫ್ಟ್ ಆ ಜಾವ್, ಮೇಡಮ್. ನನಗೆ ಯಾಕೆ ನಂಗೆ ನಾನೇ ನಿನ್ನ ರೆಸ್ಪೆಕ್ಟ್ ಕೊಡೋದು ಹೋದ್ರೆ ಇಡೀ ಯೂನಿಟ್ ನಿಂಗೆ ರೆಸ್ಪೆಕ್ಟ್ ಕೊಡಲ್ಲ. ನಮ್ಮ ಸ್ಕೂಲಲ್ಲಿ ನೀನ್ ನನ್ನ ಸ್ಟೂಡೆಂಟ್, ಇಲ್ಲಿ ನೀನ್ ನನ್ನ ಮೇಡಮ್, ನೀನ್ ಆರ್ಟಿಸ್ಟ್, ನಾನು ಕೊರಿಯೋಗ್ರಫರ್. ಸೊ ಪ್ರತಿಯೊಂದನ್ನು ಹೇಳ್ಕೊಟ್ಟು ಒಂದು ದಾರಿ ತೋರಿಸಿ ಆ ಗೈಡೆನ್ಸ್ ಕೊಟ್ಟು ನನಗೆ ಬೆಳೆಸಿರೋದ್ರಿಂದ ನಾನು ಡೈರೆಕ್ಟ್ ಆಗಿ ಆ ಇಂಡಸ್ಟ್ರಿಯಲ್ಲಿ ಪಡೋ ಕಷ್ಟಗಳು ನಾನು ಪಡ್ಬೇಕಾಗಿ ಬಂದಿಲ್ಲ. ಬಟ್ ನಾನು ಬೇರೆಯವ್ರ ಕಷ್ಟಗಳು ನೋಡಿದ್ದೀನಿ. ಬ್ಯಾಕ್ಗ್ರೌಂಡ್ ಡ್ಯಾನ್ಸರಲ್ಲಿ ಪಡೋ ಕಷ್ಟಗಳು, ನ್ಯೂ ಕಮ್ಮರ್ಸ್ ಪಡೋ ಕಷ್ಟಗಳು, ಸಿನಿಮಾ ಬೇಕಂತ ಕೇಳ್ಕೊಂಡು ಬಂದವ್ರ ಕಷ್ಟಗಳು, ಅಥವಾ ಈ ಥರ ಬ್ಯಾಕಪ್ ಇಲ್ಲದೆ ಸಿನಿಮಾಗೆ ಬಂದವರು, ಎಲ್ಲರ ಕಷ್ಟ ನೋಡಿದೆ. ಆವಾಗ ನಂಗೆ ಗೊತ್ತಾಯ್ತು ನಾನು ಎಷ್ಟು ಪ್ರಿವಿಲೇಜ್ಡ್ ಪ್ಲೇಸಲ್ಲಿ ಇದ್ದೀನಿ. ನನ್ನ ಕಷ್ಟ ನನಗಿತ್ತು, ನನ್ನ ಕಷ್ಟಗಳು ಬೇರೆ, ಹಾರ್ಡ್ ವರ್ಕಿಂಗ್ ಆಗಿರಲಿ ಅಥವಾ ಬೇರೆ ಚಾಲೆಂಜಸ್ ಆಗಿರಲಿ ಅದಿತ್ತು. ಬಟ್ ಈ ಕಷ್ಟಗಳಿಂದ ದೇವರು ನನ್ನನ್ನು ಕಾಪಾಡ್ಕೊಂಡ್ರು, ನನ್ನ ಹಿರಿಯರು, ನನ್ನ ಗುರುಗಳು, ನಮ್ಮ ಪೇರೆಂಟ್ಸ್ ನನ್ನನ್ನು ಕಾಪಾಡ್ಕೊಂಡು ಬಂದ್ರು ಅನ್ನೋದು ನನಗೊಂದು ಬ್ಲೆಸ್ಸಿಂಗ್ ಅಂತಲೇ ಅಂತ. ಆ್ಯಂಡ್ ಇವನ್ ಸರೋಜ್ ಖಾನ್ ಅನ್ನುವಂತಹ ಬ್ರ್ಯಾಂಡೇ ಅಂದರೆ ಒಬ್ಬ ಹೆಣ್ಮಗಳಾಗಿ ಇಡೀ ಇಂಡಸ್ಟ್ರಿಯಲ್ಲಿ ಅವರು ಆವರಿಸ್ಕೊಂಡಿದ್ದ ರೀತಿನೇ ಸಾಕತ್ತಿತ್ತು. ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳು ಕೂಡ ಅವ್ರ ಬಗ್ಗೆ ಮಾತಾಡೋರು. ಆ ಮೇಡಮ್ ಇದಾರೆ ಅಂದ್ರೆ ಬೇರೆ ತರದ್ದು ಇರುತ್ತೆ ಅಂತ. ಭಯ ಅಂದ್ರೆ ಅದು ಏನೋ ಅಂದ್ರೆ ನೀವು ಹೇಳಿದಂಗೆ ರೆಸ್ಪೆಕ್ಟ್ ಇಂದ ಬರೋ ಭಯ. ಅಂದ್ರೆ ಅವರಲ್ಲಿದ್ದ ವಿದ್ಯೆಗೆ, ಅವರಲ್ಲಿದ್ದ ಹಾರ್ಡ್ ವರ್ಕಿಂಗ್ಗೆ. ಅಂಡ್ ಆ ಟೈಮಲ್ಲಿ ಇವತ್ತಿಗೆ ನಾವು ಫೆಮಿನಿಸಮ್, ಹೆಣ್ಮಕ್ಳಿಗೆ ಬೇಕಾಗಿರೋ ರೈಟ್ಸ್, ಈಕ್ವಾಲಿಟಿ ಅಂತ ಮಾತಾಡ್ತಿದ್ದೀವಿ. ಆ ಟೈಮಲ್ಲಿ ಆ ವರ್ಡ್ಸೇ ಇಲ್ಲ. ಬಟ್ ಆ ಟೈಮಲ್ಲಿ ಅವರಿಗಂತಲೇ ಅವರೊಂದು ಸೆಲ್ಫ್ ಮೇಡ್ ಪರ್ಸನ್ ಆಗಿ, ಸೆಲ್ಫ್ ಮೇಡ್ ಕೊರಿಯೋಗ್ರಫರ್ ಆಗಿ, ಮೇಲ್ ಡಾಮಿನೇಟೆಡ್ ಸೊಸೈಟಿ, ಕಂಟ್ರಿ ಆ್ಯಂಡ್ ಇಂಡಸ್ಟ್ರಿ, 3 ಲೆವೆಲ್ಸ್ ಅಲ್ಲಿ ಅವ್ರು ಫೈಟ್ ಮಾಡಿ ಅವ್ರ ಲೈಫಲ್ಲಿ ಇದ್ದ ಎಲ್ಲಾ ಚಾಲೆಂಜಸ್ ಅನ್ನ ಫೇಸ್ ಮಾಡಿ ನಿಂತ್ಕೊಂಡಿರೋದಿದೆಯಲ್ವಾ, ಅದು ನಮ್ಗೆಲ್ಲರಿಗೂ ಒಂದು ಒಳ್ಳೆ ಇನ್ಸ್ಪಿರೇಷನ್. ಇಂಡಸ್ಟ್ರಿಯಲ್ಲಿ ಇದ್ದ ಹೆಣ್ಮಕ್ಳಿಗಂತೂ ತುಂಬಾನೇ ಇನ್ಸ್ಪಿರೇಷನ್. ಅಂಡ್ ಅಂಥ ಒಂದು ವ್ಯಕ್ತಿಯಿಂದ ನಾನು ಗುರುತಿಸಲ್ಪಟ್ಟೆ. ಅಂಡ್ ನನ್ಗೆ ಅವರು ಇಂಡಸ್ಟ್ರಿ ಕರ್ಕೊಂಡು ಬಂದ್ರು ಅನ್ನೋದು ತುಂಬಾ ನನಗೂ ಪ್ರಿವಿಲೇಜ್. ಅಂಡ್ ಇವತ್ತಿಗೂ ನಾನು ಬಾಲಿವುಡ್ ಅಲ್ಲಿ ಜಾಸ್ತಿ ಕೆಲಸ ಮಾಡ್ತಿಲ್ಲ ಅಂದ್ರೂ ನನಗೆ ಬರೋ ಸಿನಿಮಾಗಳಲ್ಲಿ ಅವ್ರು ನಂಗೆ ಮಾಡೋ ಅಪ್ರೋಚ್ ಆಗಿರ್ಲಿ, ಆ ರೆಸ್ಪೆಕ್ಟ್ ಇದೆಯಲ್ಲ, ನಾನು ಮಾಡಿದ ಕೆಲ್ಸಕ್ಕೆ ಮಾತ್ರ ಅಲ್ಲ, ನನ್ನ ಗುರುಗಳಿಂದ ಬಂದಿರೋ ಆಶೀರ್ವಾದದಿಂದಲೂ ನನ್ಗೆ ಆ ರೆಸ್ಪೆಕ್ಟ್ ಇವತ್ತಿಗೂ ಇದೆ. ಮೇಲಾಗಿ ಎಸ್ತರ್ ನೊರೋನ್ ಅವರ ಭಾಷಾ ಶುದ್ಧತೆ, ತುಂಬ ಸ್ಪಷ್ಟವಾದಂತಹ ಆ ಒಂದು ಪದಗಳನ್ನು ಬಳಕೆ ಮಾಡುವಂಥದ್ದು, ಅಮ್ಮ ಅಪ್ಪ ಹೆಂಗೆ ಕನೆಕ್ಷನ್ ಇಲ್ಲಿ ಭಾಷೆಯ ಮಧ್ಯೆ ಆಕ್ಚುಲಿ ನನ್ನ ಮದರ್ ಟಂಗ್ ಬಂದು ಕೊಂಕಣಿ. ಸೊ ನಮ್ಮ ತಂದೆ ರೂಟ್ಸ್ ಬಂದು ಗೋವಾ. ನನ್ನ ಸರ್ ನೇಮ್ ನೊರೋನಾ ಅಂದ್ರೆ ಅದು ಪೋರ್ಚುಗೀಸ್ ಸರ್ ನೇಮ್. ಸೊ ಪೋರ್ಚುಗೀಸ್, ಗೋವಾ ಆ ಥರ ರೂಟ್ಸ್ ಅಲ್ಲಿ ಬಂದಿರೋದು. ಬಟ್ ಅಪ್ಪ ಫ್ಯಾಮಿಲಿ ಒಂದು ತುಂಬಾ ವರ್ಷಗಳ ಹಿಂದೆ ಉಡುಪಿಗೆ ಬಂದು ಶಿಫ್ಟ್ ಆಗಿದ್ರು. ಸೊ ಕೋಸ್ಟಲ್ ಬೆಲ್ಟೇ ನಮ್ಮ ಊರು ಅಂತ ಹೇಳ್ಬೋದು. ನಮ್ಮ ಅಮ್ಮ ಬಂದ್ಬಿಟ್ಟು ಧರ್ಮಸ್ಥಳ ಹತ್ರ ಮಡಂತ್ಯಾರ್ ಅಂತ ಒಂದು ಊರಿದೆ. ಸೊ ಅಲ್ಲಿ ಅವರ ನೇಟಿವ್. ಕನ್ನಡ ಜಾಸ್ತಿ ಮಾತಾಡಿದ್ದು ಅಥವಾ ನನಗೆ ಎಕ್ಸ್ಪೋಜರ್ ಸಿಕ್ಕಿದ್ದು ನಮ್ಮ ಅಮ್ಮನ ಕಡೆಯಿಂದ. ಅಪ್ಪನ ಕಡೆಯಿಂದ ಜಾಸ್ತಿ ತುಳು, ನಮ್ಮ ಕೊಂಕಣಿ ಅಲ್ಲದೆ ಹೋದ್ರೆ ನೆಕ್ಸ್ಟ್ ಬೇರೆ ಉಡುಪಿ ಸೈಡ್ ಅಲ್ಲಿ ಮಾತಾಡೋದು ತುಳು ಜಾಸ್ತಿ, ಕನ್ನಡ ಕಮ್ಮಿ. ಬಟ್ ಅಮ್ಮ ಸೈಡ್ ಅಲ್ಲಿ ಕನ್ನಡ ಜಾಸ್ತಿ. ಅಂಡ್ ನಮ್ಮ ಅಮ್ಮನ ಅಮ್ಮ ಕೂಡ ನಾಟಕಗಳು, ಸಿನಿಮಾಗಳು, ನಮ್ಮ ಅಮ್ಮನ ಫ್ಯಾಮಿಲಿಯಲ್ಲಿ ಅದೆಲ್ಲ ಜಾಸ್ತಿ ಇಷ್ಟ. ಸೊ ಘಟ್ಟದವ್ರು ಅಂತಾರಲ್ಲ, ಘಾಟ್ ಸೆಕ್ಷನ್, ಮಲೆನಾಡಿನವರು, ಮಲೆನಾಡು. ಸೊ ನನಗೆ ಆಚೆ ಮಲೆನಾಡು, ಈಚೆ ನಮ್ಮ ಕರಾವಳಿ, ಎರಡೂ ಸೇರಿ, ಎರಡೂ ಕಲ್ಚರ್ಸ್, ಎರಡೂ ಭಾಷೆಗಳು, ಅದೆಲ್ಲ ಎಕ್ಸ್ಪೋಜರ್. ಅದು ನಾನು ಹೇಳ್ದಲ್ಲ, ನನ್ನ ಅದೃಷ್ಟ ದಟ್ ಐ ಗಾಟ್ ಟು ಸಿ, ಎಲ್ಲ ಎಕ್ಸ್ಪ್ಲೋರ್ ಮಾಡಕ್ ಒಂದು ಒಳ್ಳೆ ಅವಕಾಶ ಸಿಕ್ತು. ಸೊ ಅಜ್ಜಿ ಮನೆಗೆ ಹೋದ್ರೆ, ನಮ್ಮ ಅಮ್ಮನ ಮನೆಗೆ ಹೋದ್ರೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸಾದ್ಮೇಲೆ ಒಂದು ಉದಯ ಟಿವಿಯಲ್ಲಿ ಮಧ್ಯಾಹ್ನ ಬರೋ ಒಂದು ತಂಪು ಕನ್ನಡ ಸಿನಿಮಾ ಯಾವುದು ಅಲ್ಲ, ಒಂದೇ ರಾಜ್ಕುಮಾರ್ ಸರ್ದ್ ಇರುತ್ತೆ, ಅಥವಾ ವಿಷ್ಣುವರ್ಧನ್ ಸರ್ದ್ ಇರುತ್ತೆ, ಅಥವಾ ಅನಂತ್ ನಾಗ್ ಸರ್ದ್ ಇರುತ್ತೆ. ಇವ್ರಿಗೆಲ್ಲ ಸಿನಿಮಾ ನೋಡುವಾಗ ನಮ್ಮ ಅಜ್ಜಿದ ಏಜ್ ಗ್ರೂಪ್ ಅಲ್ವಾ ಅದು ಇರ್ತಾರೆ. ಇವನು ಏನ್ ಚಂದದ ಹುಡುಗ ಇವನು, ನಮ್ಗೆ ಅವ್ರ ಹುಡುಗನ ಅಜ್ಜಿ ಏನ್ ಮಾತಾಡಿದ್ಯಾ ನೀನು ಅಂತ ನಾವು, ನಿಮ್ಗೆಲ್ಲ ಗೊತ್ತಿಲ್ಲ ಬಿಡೆ ಏನು ರಾಜ್ಕುಮಾರ್ ಅಲ್ಲ. ಮೋಸ್ಟ್ಲಿ ಅದಕ್ಕೆ ಅನ್ಸುತ್ತೆ ಅಣ್ಣರಿಗೆ ರಸಿಕರ ರಾಜ ಅಂತ ಹೇಳಿದ್ದು. ನಮ್ಮ ಅಜ್ಜಿಗೆ ರಾಜ್ಕುಮಾರ್ ಸರ್, ನಮ್ಮ ಅಮ್ಮನ ಅಪ್ಪ ನೋಸ್ ಎಲ್ಲ ಸ್ವಲ್ಪ ರಾಜ್ಕುಮಾರ್ ಸರ್ ತರ. ಅಮ್ಮ ಹೇಳದ್ ನೋಡು, ಏನ್ ನಿಮ್ ತಾತ ತಲ ಇಲ್ಲ ಇವ್ರ ಏನ್ ನಮ್ಗೆಲ್ಲ ಏನಾಗಿದೆ ಅಜ್ಜಿಗೆ. ಸೊ ಆ ಟೈಮಿಂದ ನಮ್ಗೆ ಅದೊಂದು ಸಿನಿಮಾ ನೋಡೋದು, ಕನ್ನಡ ಸಿನಿಮಾ ನೋಡೋದು ಅಂದ್ರೆ ದೀಸ್ ಆರ್ ದ ಮೆಮರೀಸ್ ಐ ಹ್ಯಾವ್. ಇವತ್ತಿಗೂ ನನಗೆ ಸುಸ್ತಾದ್ರೆ ಅಥವಾ ಆಚೆ ತುಂಬಾ ಬಿಸಿಲಿದ್ರೆ, ಮಧ್ಯಾಹ್ನ ಟೈಮ್ ಆದ್ರೆ ನನ್ಗೆ ಹಳೆ ಕನ್ನಡ ಸಿನಿಮಾ ನೋಡಿದ್ರೆ ಒಂದು ಕೂಲ್ ಫೀಲಿಂಗ್ ಬರೋದು. ಆ ಟಿಂಟ್ ಆಗಿರ್ಲಿ, ಆ ಕಲರ್ ಕಲರ್ಸ್. ನೀವು ಹೇಳಿದ ಪಾಯಿಂಟ್ಸ್ ಏನಿದೆ, ಸುಸ್ತಾದ್ರೆ, ಆಚೆ ಕಡೆ ಬಿಸಿಲು ಜಾಸ್ತಿ ಇದ್ರೆ ಅಂದ್ರೆ ರೆಸ್ಟ್ ಫೀಲ್ ಅಲ್ಲಿ ನಿಜವಾಗ್ಲು. ಯಾಕಂದ್ರೆ ನಂಗೆ ಅನ್ಸುತ್ತೆ ಆ ಹಳೆ ಸಿನಿಮಾಗಳು ಇರೋ ತಂಪು ಇದೆಯಲ್ವಾ, ಅದೇನೋ ಮನಸ್ಸಿಗೂ ತಂಪಾಗುತ್ತೆ, ಕಣ್ಣಿಗೂ ತಂಪಾಗುತ್ತೆ. ಆ ಹಳೆ ಬೆಂಗಳೂರು ನೋಡುವಾಗ ಏನ್ ಖುಷಿ, ಆ ಹಳೆ ಕರ್ನಾಟಕದ ಅಂದ ಚಂದ, ಏನೋ ಸೌಂದರ್ಯ, ಅದು ಚಿಕ್ಕಮಂಗ್ಳೂರೇ ಆಗಿರ್ಲಿ ಅಥವಾ ಬೆಟ್ಟಗಳು ತೋರಿಸೋ ರೀತಿ ಆಗಿರ್ಲಿ, ಅದೆಲ್ಲದು ನೋಡುವಾಗ ಎಷ್ಟೊಂದು ಮೈಂಡ್ ಕಾಮ್ ಆಗುತ್ತೆ. ಅಂದ್ರೆ ನಮ್ಮ ಮೈಂಡಲ್ಲಿರೋ ಆಂಗ್ಸೈಟಿ, ಮೈಂಡಲ್ಲಿರೋ ಸ್ಟ್ರೆಸ್ ಎಲ್ಲದು ತುಂಬಾ ಕಮ್ಮಿ ಆಗುತ್ತೆ. ಅಂಡ್ ಎಂಟರ್ಟೈನ್ಮೆಂಟು ಇರುತ್ತೆ, ಒಂದು ಕಥೆನೂ ಇರುತ್ತೆ. ಸೊ ಹಂಗೆ ಕನ್ನಡ ಸಿನಿಮಾಗಳು ಆ ಟೈಮಲ್ಲಿ ನೋಡಿದ್ ನಂಗೆ ಒಳ್ಳೆ ನೆನಪು. ಆಮೇಲೆ ಟಚ್ ಸ್ವಲ್ಪ ಹಂಗೆ
ಹಂಗೆ ಹೋಗ್ತಾ ಹೋಯ್ತು, ಮತ್ತೆ ಬಾಂಬೆ ಹೋದ್ವಿ, ಮತ್ತೆ ತೆಲುಗು. ಬಟ್ ಆದ್ರೂ ಐ ಥಿಂಕ್ ಕೋರ್ ಮೆಮೊರಿಯಲ್ಲಿದ್ದ ಕೆಲವು ಮೆಮೊರೀಸ್ ಇರೇಸ್ ಮದರ್ ಬೋರ್ಡ್ ಉಳಿದು ಬಿಡುತ್ತೆ. ಅಂಡ್ ಭಾಷೆ ಮೇಲೆ ಪ್ರೀತಿ ಏನಂದ್ರೆ ನನ್ನ ಮಾತ್ರ ಭಾಷೆ ಮೇಲೆ ನನಗೆ ಪ್ರೀತಿ. ನಮ್ಗೆಲ್ರಿಗೂ ಐ ಥಿಂಕ್ ಹಂಗೆ ನಮ್ಮ ಮನೆಯಲ್ಲಿ ನಾವು ಏನೇನು ರೆಸ್ಪೆಕ್ಟ್ ಮಾಡ್ಕೊಂಡು ಬರ್ತೀವೋ, ಈಗ ನನಗೆ ನನ್ನ ತಾಯಿ ಮೇಲೆ ಪ್ರೀತಿ ಇದ್ರೆ ನೀವು ಅಮ್ಮ ಅಂತ ಹೇಳುವಾಗ ನನಗೆ ನನ್ನ ಅಮ್ಮನ ನೆನಪು ಬಂದ್ಬಿಟ್ಟು ನಾನು ನಿಮ್ಮ ಅಮ್ಮನಿಗೂ ರೆಸ್ಪೆಕ್ಟ್ ಮಾಡ್ತೀನಿ. ಸೊ ಸೇಮ್ ವೇ ಭಾಷೆ ಆಗಿರಲಿ, ಕಲ್ಚರ್ ಆಗಿರಲಿ, ಧರ್ಮ ಆಗಿರಲಿ, ಪ್ರತಿಯೊಂದು ನನಗೆ ನಂದಿಷ್ಟ ಆದರೆ ಆಟೋಮ್ಯಾಟಿಕಲಿ ನಿಮ್ಮದು ಅಂತ ಹೇಳುವಾಗಲೇ ನಾನು ನಂದು ಇದ್ದಂಗೆ ನಿಮ್ದಲ್ವಾ, ನನ್ನ ಧರ್ಮ ಇದ್ದಂಗೆ ನಿಮ್ಮ ಧರ್ಮ, ನನ್ನ ತಾಯಿ ಇದ್ದಂಗೆ ನಿಮ್ಮ ತಾಯಿ, ನನ್ನ ಮಾತೃಭಾಷೆ ಇದ್ದಂಗೆ ನಿಮ್ಮ ಮಾತೃಭಾಷೆ. ಸೊ ನನ್ನ ಭಾಷೆ ಯಾರಾದರೂ ಕೆಟ್ಟದಾಗ ಮಾತಾಡಿದ್ರೆ ಅಥವಾ ತಪ್ಪಾಗಿ ಮಾತಾಡಿದ್ರೆ ನನಗೆ ಎಷ್ಟು ಇರಿಟೇಷನ್ ಬರುತ್ತೆ. ಸೊ ನಾನು ಅಂದ್ಕೊಂಡೆ ಓಕೆ, ಪ್ರತಿ ಭಾಷೆ, ಈಗ ತೆಲುಗುನು ನಾನು ಮಾತಾಡುವಾಗ ಸ್ಪಷ್ಟವಾಗಿ ತೆಲುಗು ಮಾತಾಡ್ತೀನಿ. ಯಾಕಂದ್ರೆ ಇಫ್ ಐ ರೆಸ್ಪೆಕ್ಟ್ ಯು, ಐ ರೆಸ್ಪೆಕ್ಟ್ ಯುವರ್ ಕಲ್ಚರ್. ನನ್ನ ಕೈಲಾದಷ್ಟು ಬೆಸ್ಟ್ ಆಗಿ ನಾನು ಅದನ್ನ ಕಲಿಯಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ನಾನು ಕೆಲಸ ಮಾಡಬೇಕು, ಎಲ್ಲರ ಜೊತೆ ಚೆನ್ನಾಗಿರ್ಬೇಕು, ಅವ್ರು ಮಾತಾಡಿದ ಅವ್ರ ಭಾವನೆಗಳು, ಅವರ ರೆಫರೆನ್ಸಸ್ ನನಗೆ ಅರ್ಥ ಆಗಬೇಕಾದ್ರೆ ನಾನು ಅವರನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೊಂದು ರೆಸ್ಪೆಕ್ಟ್ ಇರಬೇಕು. ಓನ್ಲಿ ವೆನ್ ಐ ರೆಸ್ಪೆಕ್ಟ್ ಇಟ್ ಐ ಕ್ಯಾನ್ ಲರ್ನ್ ಇಟ್. ಏನೇದು ಕಲ್ತ್ರೆ ನಾನು ನಂತರ ಐ ಆಮ್ ಪರ್ಫೆಕ್ಟ್, ನನಗೆ ಬೇರೆಯವ್ರದ್ದು ಕಲಿಬೇಕಾಗಿಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಇದ್ರೆ ಎಷ್ಟು ಪ್ರಯತ್ನ ಪಟ್ಟರು ಇನ್ನೊಬ್ಬರ ಅಬ್ಸಾರ್ಬ್ ಮಾಡೋಕ್ಕಾಗಲ್ಲ. ನಾವು ಆಲ್ರೆಡಿ ಒಂದು ಬ್ಯಾರಿಯರ್ ಕಟ್ ಆಗಿದೆ. ಬಟ್ ನಾನು ಆ ಥರ ಅಲ್ಲ. ನನಗೆ ಯಾವ ಕಲ್ಚರ್ಗೆ ಹೋದ್ರೂ ಅವರ ಕಲ್ಚರ್ ಕಲ್ತ್ಕೊಳ್ಳೋಕ್ಕೆ ಏನಿರಬಹುದು, ಏನಕ್ಕೆ ಹಿಂಗೆ, ಅದು ತಿಳ್ಕೋಬೇಕು, ಅದನ್ನು ನಾನು ಅರ್ಥ ಮಾಡ್ಕೋಬೇಕನ್ನೋ ಕುತೂಹಲ ಆ್ಯಂಡ್ ಹಂಗರ್, ಆಸಕ್ತಿ ಯಾವತ್ತಿದೆ. ಅದಕ್ಕೆ ಹಂಗೆ ನಾನು ಕಲಿತಾ ಇರ್ತೀನಿ. ತುಂಬ ಚಿಕ್ಕ ಹುಡುಗಿ ಆಗಿದ್ದಾಗ ಈ ಉಡುಪಿ ಸುತ್ತಮುತ್ತಲು, ಮಂಗಳೂರು ಸುತ್ತಮುತ್ತಲು ಒಂದಷ್ಟು ದೇವಸ್ಥಾನಕ್ಕೆ ಹೋಗೋದು, ಒಂದಷ್ಟು ತಿಂಡಿಗಳನ್ನು ಹೋಗಿ ತಿನ್ನೋದು, ಸುಳ್ಳು ಹೇಳಿ ದುಡ್ಡನ್ನು ಇಸ್ಕೊಂಡು ಹೋಗೋದು, ಇದೆಲ್ಲವೂ ಆಗಿತ್ತಾ? ಹೇಳಿ ದುಡ್ಡು ಎಸ್ಕೊಳ್ಳೋದು ಒಂದು ಮಾಡಿಲ್ಲ. ಯಾಕಂದ್ರೆ ಪೇರೆಂಟ್ಸ್ ಜೊತೆನೆ ಹೋಗ್ತಿದ್ದೆ. ನಾನು ಒಬ್ಬಳೆ ಹೋಗಿದ್ದೆ, ಅಷ್ಟು ಕಮ್ಮಿ ನಾನು ಲೈಫಲ್ಲಿ. ಬಟ್ ಹೋಗಿದ್ದಿದೆ. ನನಗೆ ಈಗ ಉಡುಪಿಗೆ ಹೋದ್ರೆ ಕಾಪು ಬೀಚಿಗೆ ಹೋಗೋದೊಂದು ಕ್ರೇಜ್. ಇವತ್ತಿಗೂ ನನ್ಗೆ ಯಾವ ವಾಟರ್ ಬಾಡಿ ನೋಡಿದ್ರು ನೆನಪು ಅದೇ ಬರೋದು. ಯಾಕಂದ್ರೆ ದೊಡ್ಡಪ್ಪ ಮನೆಗೆ ಬಂದ್ರೆ ನಾವೆಲ್ಲ ಕಸಿನ್ಸ್ ಮನೆಯಲ್ಲಿದ್ರೆ ಅದು ದೊಡ್ಡಪ್ಪನ ಗಾಡಿ ಒಂದಿರ್ತಿತ್ತು. ಈಗ ನಾನು ಆವಾಗ ಏಜ್ ಗ್ರೂಪ್ ಅಲ್ಲಿ ಚಿಕ್ಕವಳು, ಈ ತರ ನಾನು ಬಾಯಿ ಬಡಕಿ ಮಾತಾಡ್ಬೇಕು ನನಗೆ. ಸೊ ಅವರಿಗೆಲ್ಲ ಧೈರ್ಯ ಇಲ್ಲ, ಅವರಿಗೆಲ್ಲ ಹೋಗ್ಬೇಕಂತಿದ್ರು ನನ್ನ ಹತ್ರ ಅವಳಿಗೆ ಹೇಳು, ಹೋಗಿ ನೀನ್ ಕೇಳು, ರಿಸ್ಕ್ ತಗೊಳಕ್ ನನ್ನನ್ನು ಕಲ್ ಮೌತ್ ಪೀಸ್ ನಾನು, ಹೋಗಿ ಮಾತಾಡು ಏನಾಗಲ್ಲ, ನಿನ್ಗೆ ಹೊಡಿಯಲ್ಲ, ಹೋಗು, ನಮ್ಗಾದ್ರೂ ಹೊಡಿತಾರೆ, ನಿಂಗೆ ಹೊಡಿಯಲ್ಲ, ಹೋಗು ಅಂತ. ಸೊ ನಾನು ಹೋಗಿ ಅಪ್ಲಿಕೇಶನ್ ಹಾಕಕ್ಕೆ, ಇದು ನಮ್ಗೆಲ್ಲ ಬೀಚಿಗೆ ಹೋಗ್ಬೇಕಂತೆ ಯಾರು ಹೇಳ್ಕೊಟ್ರು? ಯಾರಿಲ್ಲ, ನಾವೆಲ್ಲರೂ ಅನ್ಕೊಂಡಿದೀವಿ. ಸೊ ಹಂಗೆ ಹೇಳಿ ನಾವೆಲ್ಲರೂ ಕಾಪು ಬೀಚ್ ಹೋಗುವಂಥದ್ದು, ಅಥವಾ ಮಲ್ಪೆ ಬೀಚ್ ಹೋಗೋದು. ಅಲ್ಲಿ ಹೋದ್ರೆ ಆ ಸಮುದ್ರದಲ್ಲಿ ಎಲ್ಲ ಎಷ್ಟೋ ವರ್ಷ ಆಯ್ತು ನಾನು ಇವಾಗ ಸಮುದ್ರದಲ್ಲಿ ಆಟ ಆಡೋದೆ. ಆ ಟೈಮು ಇಲ್ಲ, ಆ ಏಜು ಇಲ್ಲ. ರೀಸೆಂಟ್ ಆಗಿಲ್ಲ, ವರ್ಷಗಳೇ ಆಗೋಯ್ತು ಅನ್ಸುತ್ತೆ. ಈಗ ಗೋವಾ ಹೋದ್ರು, ಗೋವಾದು ನಮ್ಮ ಮನೆ ನೆಂಟರು ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಬಟ್ ಅಲ್ಲಿ ಹೋದ್ರು ಹಿಂಗ್ ಬೀಚ್ ನೋಡ್ತೀವಿ ಬಿಟ್ರೆ ಚಿಕ್ಕವ್ರು ಇರುವಾಗ ಓಡ್ ಹೋಗಿ ನೀರಲ್ಲಿ ಪಚ ಪಚ ಅಂತ ಆಡುವಂಥದ್ದು ಅದು ಇವಾಗ ಮಾಡೋದೇ ತುಂಬಾ ವರ್ಷ ಆಯ್ತಲ್ವಾ ಅಂತ ಅನ್ಸುತ್ತೆ. ಮಾಡೋಣ ಅಂದ್ರೆ ಇವಾಗ ಬೇರೆ ಡ್ರೆಸ್ ಇಲ್ವಲ್ಲ, ನೆಕ್ಸ್ಟ್ ಟೈಮ್ ಬರೋಣ, ಹಂಗೆ ನೆಕ್ಸ್ಟ್ ಟೈಮ್ ಅಂತ ಹೇಳ್ಕೊಂಡು ಮನೆ ಪಕ್ಕದಲ್ಲೇ ಬೀಚ್ ಇದ್ರೂ ಹೋಗಕ್ಕಾಗ್ತಿಲ್ಲ ಇವಾಗ. ಬಟ್ ಆವಾಗ ಹಂಗಿರ್ಲಿಲ್ಲ, ಆ ಏಜೇ ಹಂಗೆ. ಹಾಕಿ ಡ್ರೆಸ್ ಅಲ್ಲೇ ಆಡ್ತಿದ್ವಿ, ಒದ್ದೆ ಡ್ರೆಸ್ ಅಲ್ಲೇ ವಾಪಸ್ ಬರ್ತಿದ್ವಿ, ಬೇಡ ಅಂದ್ರೂ ಮಾಡ್ತಿದ್ವಿ. ಸೊ ಐ ಥಿಂಕ್ ನಮ್ಮ ಲೈಫೇ ಹಂಗೆ. ನಮ್ಮ ನೆಕ್ಸ್ಟ್ ಜನರೇಷನ್ಗೂ ನಾನು ಯಾವತ್ತು ಯೋಚಿಸೋದು, ಅದೇನಂತಾರೆ, ಹಲ್ಲು ಇರುವಾಗಲೇ ಕಡಲೆ ತಿನ್ಬೇಕು, ಆಮೇಲೆ ಕಡಲೆ ಕೈಯಲ್ಲಿದೆ ಹಲ್ಲಿಲ್ಲ, ಹಂಗಾಗ್ಬಾರ್ದು. ತುಂಬಾ ಸತಿ ಸೇಮ್ ಇದೆ. ಅದೇ ಅಂದ್ರೆ ಹಲ್ಲಿರುವಾಗ ಕಡಲೆ ಇರ್ಲಿಲ್ಲ, ಕಡಲೆ ಇರುವಾಗ ಹಲ್ಲಿರ್ಲಿಲ್ಲ. ಸೊ ಎರಡು ಇರೋ ಟೈಮಲ್ಲಿ ತಿಂದ್ಬಿಡ್ಬೇಕು. ಆಮೇಲೆ ಅಯ್ಯೋ ನಾನ್ ಮಾಡ್ಬೇಕಿತ್ತಲ್ಲ, ಮಿಸ್ ಆಯ್ತಲ್ವಾ ಅಂತ ಅನ್ಸ್ಬಾರ್ದು. ಬದುಕಿದ್ರೆ ಮೆಮೊರೀಸ್, ಆವಾಗ ಮಾಡಿದೀನಲ್ವಾ ಅನ್ನೋ ಒಂದು ಖುಷಿ ಇರುತ್ತೆ. ಅದ್ ಯಾವ್ದಾದ್ರು ಒಂದು ರಿಗ್ರೆಟ್ ಇದೆ ಅಂದ್ರೆ, ಗುರು ಈ ತರದೊಂದು ಈ ಚೈಲ್ಡ್ಹುಡ್ ಅಲ್ಲಿ ಈ ತರದೊಂದ್ರೆ ಮಿಸ್ ಮಾಡ್ಕೊಂಡೆ ನಾನು, ನಿಮ್ಗೇನಾದ್ರು ಇದೆಯಾ ಆ ತರ? ಇಲ್ಲ, ಇವಾಗ ಲುಕಿಂಗ್ ಬ್ಯಾಕ್ ಇಲ್ಲ. ಆ ಟೈಮಲ್ಲಿ ಅನಿಸ್ತಿತ್ತು ಚೈಲ್ಡ್ಹುಡ್ ಅಲ್ಲಿ ನನಗೆ ಚಿಕ್ಕವಳಿರುವಾಗಲೇ ಪಾಪ್ಯುಲಾರಿಟಿ ಇತ್ತು. ಮಂಗಳೂರಲ್ಲಿ ನಾನು 8 ವರ್ಷದವಳಿರುವಾಗ ಟೈಮಿಂದಲೇ ಬೇಬಿ ಎಸ್ತರ್ ಅಂತ ತುಂಬಾ ಹೆಸರಾಂತಳಾಗಿದ್ದೆ. ಯಾಕಂದ್ರೆ ಸಿಂಗಿಂಗ್ ಪಾಪ್ಯುಲರ್ ಆಗಿದೆ. ಫಾರ್ ಎಕ್ಸಾಂಪಲ್ ಈಗ ಮಾಸ್ಟರ್ ಲೋಹಿತ್, ಅಪ್ಪಣ್ಣ, ಮಾಸ್ಟರ್ ಮಂಜುನಾಥ್, ಮಾಸ್ಟರ್ ಆನಂದ್, ಹಂಗೆ ಬೇಬಿ ಇಂದಿರಾ ತರ ಬೇಬಿ ಎಸ್ತರ್. ಯಾಕಂದ್ರೆ ಅಲ್ಲಿ ಕೊಂಕಣಿ ಸ್ಟೇಜ್ ಇರ್ತಿತ್ತು, ಕೊಂಕಣಿ ಮ್ಯೂಸಿಕಲ್ ಶೋಸ್ ಆಗ್ತಿತ್ತು. ಸೊ ಆ ಶೋಸ್ ಅಲ್ಲಿ ನಾನು ಸಿಂಗ್ ಮಾಡ್ತಿದ್ದೆ. ಸೊ ಪಾಪ್ಯುಲರ್ ಮ್ಯೂಸಿಷಿಯನ್ಸ್ ಅವರ ಮ್ಯೂಸಿಕಲ್ ಇವೆಂಟ್ಸ್ ಅಲ್ಲೆಲ್ಲ ಹಾಡ್ತಿದ್ದೆ. ನನ್ನ ಸಾಂಗ್ಸ್ ಹಿಟ್ ಇತ್ತು. ಸೊ ನನ್ನ ಏಜ್ ಗ್ರೂಪ್ ಅಲ್ಲಿ ನನ್ಗಿಂತ ದೊಡ್ಡವರು ಚಿಕ್ಕವರು ಎಲ್ಲರೂ ನನ್ನನ್ನು ಪರಿಚಯ ಪಡ್ತಿದ್ರು. ಹಂಗಿದ್ದರಿಂದ ನನಗೆ ಆ್ಯಂಡ್ ಪ್ಲಸ್ ನಾನು ಮಲ್ಟಿಪಲ್ ಆಕ್ಟಿವಿಟೀಸ್ ಮಾಡ್ತಿದ್ದೆ, ಮ್ಯೂಸಿಕ್, ಡಾನ್ಸ್ ಕಲಿಯುವಂಥದ್ದು, ಈ ಎಕ್ಸಾಮ್ಸ್ ಕಟ್ಟುವಂಥದ್ದು. ಆವಾಗ ನನಗೆ ಅದರದ್ದು ಬೆಲೆ ಅಂತ ಜಾಸ್ತಿ ಅರ್ಥ ಆಗ್ತಿರ್ಲಿಲ್ಲ. ನಮ್ಮ ಅಮ್ಮ ಕಳಿಸ್ತಿದ್ರು, ನಂಗೆ ಮಾಡೋ ಖುಷಿ ಆಗ್ತಿತ್ತು. ಬಟ್ ಆ ನಡುವಲ್ಲಿ, ಆ ಗ್ಯಾಪ್ ಅಲ್ಲಿ ಒಂದೊಂದ್ಸತಿ ನನಗೆ ಈ ಫ್ರೀ ಇರೋ ಮಕ್ಕಳನ್ನ ನೋಡಿ ಆಸೆ ಆಗ್ತಿತ್ತು. ನಾನು ಒಂದ್ಸರಿ ಫ್ರೀ ಆಗಿರ್ಬೇಕು, ನನ್ಗೆ ಯಾಕೆ ಈ ಕ್ಲಾಸ್ ಆ ಕ್ಲಾಸ್. ಬಟ್ ಹಂಗಂತ ಬಿಟ್ಬಿಡು ಅಂದ್ರೆ ಕ್ಲಾಸ್ ಬಿಡಕ್ ಬೇಡ, ನನ್ಗೆ ಕ್ಲಾಸು ಬೇಕು. ಬಟ್ ಅದೇನೋ ಮಿಸ್ ಆಗ್ತಿದೆಯೇನೋ, ಮೇ ಬಿ ಐ ಆಮ್ ಮಿಸ್ಸಿಂಗ್ ಸಮಥಿಂಗ್. ಅಯ್ಯೋ ನನ್ಗೊಂದು ಚಿಲ್ಲರ್ ತರ ಸುಮ್ಮನೆ ಏನು ಜವಾಬ್ದಾರಿ ಇಲ್ದಿರ ಇರಕ್ ನನ್ಗೂ ಬೇಕು ಅಂತ ಒಂದು ಆಸೆ ಇತ್ತು ಆ ಟೈಮಲ್ಲಿ. ಬಟ್ ಮುಂದೆ ಹೋಗ್ತಾ ಹೋಗ್ತಾ ಐ ರಿಯಲೈಸ್ಡ್ ಅಂಡ್ ನೌ ಐ ಫೀಲ್ ನೋ, ದಟ್ ವಾಸ್ ದ ಬೆಸ್ಟ್ ಥಿಂಗ್. ಅಂದ್ರೆ ಅದು ಮಾಡಿ ನಾನು
ಸಾಧಿಸ್ಲಿಕ್ಕೆ ಏನಿರ್ಲಿಲ್ಲ, ಅದ್ರಲ್ಲಿ ನಾನು ಕಳ್ಕೊಂಡಿದ್ದು ಏನಿಲ್ಲ ಆಕ್ಚುಲಿ. ಜಸ್ಟ್ ಒಂದು ಸಿಲ್ಲಿ ಥಾಟ್ ಇತ್ತು ದಟ್ ಮೇ ಬಿ ಅದು ಸಿಕ್ಕಿದ್ರೆ ಅಂತ ಒಂದು ಅದು ಚೈಲ್ಡ್ಹುಡ್ ಇಮ್ಮೆಚೂರ್ ಥಾಟ್ ಅದು. ಬಟ್ ಲುಕಿಂಗ್ ಬ್ಯಾಕ್ ಟುಡೇ ಐ ಫೀಲ್ ಇಲ್ಲ, ನನ್ನ ಲೈಫ್ ನನ್ನ ಥ್ಯಾಂಕ್ಸ್ ಟು ಮೈ ಮದರ್ ಆ್ಯಂಡ್ ಮೈ ಡೆಸ್ಟಿನಿ, ಗಾಡ್ಸ್ ಗ್ರೇಸ್, ಒಂದು ನಿಮಿಷನೂ ಒಂದು ಡಿಸಿಷನ್ನು ಒಂದು ಆ ಪಾಯಿಂಟಲ್ಲಿ ಇದೊಂದು ರಾಂಗ್ ಆಯ್ತಲ್ವಾ ಅಂತ ಅನ್ಸಿದ್ರು ಹಿಂದೆ ತಿರುಗಿ ನೋಡುವಾಗ ಇಲ್ಲ, ಪ್ರತಿಯೊಂದು ಒಂದು ಕಾರಣಕ್ಕೇನೆ ಆಗಿರೋದು, ಅದು ಆಗಿದ್ರಿಂದ ಪ್ರತಿಯೊಂದು ಗುಡ್ ಬ್ಯಾಡ್ ಇನ್ಸಿಡೆಂಟ್ ಸೇರಿಸಿಯೇ ನಾನಿವತ್ತು ಎಸ್ತರಾಗಿ ನಿಂತಿರೋದು. ಸೊ ಎವ್ರಿಥಿಂಗ್ ಇಸ್ ಅ ಗುಡ್ ಥಿಂಗ್. ಜೊತೆಗೆ ನೀವು ಅಂದಲ್ಲ ಆ ಸೆಲೆಬ್ರೇಟ್ ಪಾಯಿಂಟಲ್ಲಿ ಫಾರ್ ಎಕ್ಸಾಂಪಲ್ ಹಾಡುವಂಥ ಟೈಮಲ್ಲಿ ಅಲ್ಲೆಲ್ಲ ಎಷ್ಟು ಜನ ಹುಡುಗರಿಗೆ ಡಿಸ್ಟರ್ಬ್ ಮಾಡಿದ್ರಿ? ಅವಾಗ ನಂಗೆ ಅದೆಲ್ಲ ಅವೇರ್ನೆಸ್ ಇಲ್ಲ. ನನ್ಗೆ ಇವಾಗ ಎಷ್ಟೋ ವರ್ಷ ಆದ್ಮೇಲೆ ನಾನು ಆಕ್ಚುಲಿ ನಾನು ತೆಲುಗಲ್ಲಿ ಒಂದು 2-3 ಸಿನಿಮಾ ಮಾಡಿ ನನ್ನ 2ನೇ ಸಿನಿಮಾ ತುಂಬಾ ಬ್ಲಾಕ್ ಬಸ್ಟರ್ ಆಗಿದೆ. ಆವತ್ತು ತನಕ ನಾನು ಸೋಷಿಯಲ್ ಮೀಡಿಯಾದಲ್ಲೂ ಇಲ್ಲ. 2016 ತನಕ ನಾನು ಫೇಸ್ಬುಕ್ ಅಲ್ಲಿ ಇಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲ. ನಾನು ಕೆಲಸ ಮಾಡ್ತಾ ಹೋಗ್ತಿದ್ದೀನಿ ಬಿಟ್ರೆ ನನಗೆ ಇದ್ರದ್ದೆಲ್ಲದ ಇಂಪಾರ್ಟೆನ್ಸ್ ಗೊತ್ತಿಲ್ಲ. ಜಾಸ್ತಿ ಮಾತಾಡೋದು, ಎಲ್ಲರ ಜೊತೆ ಮಿಕ್ಸ್ ಆಗೋದೆಲ್ಲ ಇಲ್ಲ. ಆಮೇಲೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಮೇಲೆ ನನಗೆ ನಾನು ಮ್ಯೂಸಿಕ್ ಕ್ಲಾಸ್ ಅಲ್ಲಿ ಇದ್ದಾಗ ಇದ್ದ ಹುಡುಗರು ಎಲ್ಲ ಹೇ ನೀನೇ ಅಲ್ಲ ಎಸ್ತರ್ ಅಂತೆಲ್ಲ ಟಚ್ ಅಲ್ಲಿ ಬಂದ್ರು. ನಾನು ಹೌದು ನೀವೆಲ್ಲ ಇದ್ರಲ್ಲ, ಹೌದು ನಿಮ್ ಫೇಸಸ್ DP ಎಲ್ಲ ನೋಡುವಾಗ ಇವರೆಲ್ಲ ಇದ್ರು ಅಂತ ನೆನಪಿದೆ ನನಗೆ. ನೀವೆಲ್ಲ ನನ್ಗೆ ನೀನಂದ್ರೆ ಎಷ್ಟು ಕ್ರಶ್ ಗೊತ್ತಾ, ನೀನ್ 5th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ, ಎಷ್ಟು ಕ್ಯೂಟ್. ನಾನು 5th ಅಲ್ಲ, ಐ ವಾಸ್ ಅ ಕಿಡ್, ಏನ್ ಕ್ರಶ್ ಅಲ್ಲ, ನಾನು ಅವಾಗ 7th ಅಲ್ಲೇ ಇದ್ದೆ ಅಂತ ಅವರು. ಸೊ ನನ್ಗೆ ಗೊತ್ತೇ ಇಲ್ಲ, ಅಂದ್ರೆ ನೀ ಯಾವತ್ತಿನ ನನ್ನ ಹಿಂದೆ ತಿಂದು ನೋಡೇ ಇಲ್ಲ ನನ್ನನ್ನ, ನನ್ಗೆ ಅವ್ನು ಇದ್ನಂತಲೇ ಗೊತ್ತಿಲ್ಲ. ಬಟ್ ಅವ್ರಿಗೆಲ್ಲ ಇವತ್ತಿಗೂ ನೆನಪು, ನೀನ್ ನನ್ನ ಫಸ್ಟ್ ಕ್ರಶ್ ಗೊತ್ತಾ ಅಂತೆಲ್ಲ. ನಂಗೆ ಹೌದಾ, ನಾನು ಇಷ್ಟು ಜನರಿಗೆ ಕ್ರಶ್ ಇದ್ದ ನಾನು. ಬಟ್ ಆ ಟೈಮಲ್ಲಿ ನನಗೆ ಕ್ರಶ್ ಅನ್ನೋ ಪದದ ನಾಲೆಜು ಇಲ್ಲ. ನಾವ್ ಹೆಂಗಿದ್ವಿ, ಒಂದು ರೇಸಿಗೆ ಹೋಗೋ ಹಾರ್ಸ್ ತರ, ವಿ ವಾಸ್ ಪ್ರಿಪೇರಿಂಗ್ ಫಾರ್ ಲೈಫ್. ಅಂಡ್ ನಮ್ಮ ಅಪ್ರಿಂಗಿಂಗ್, ನಮ್ಮಮ್ಮ ಮನೇಲಿ ಯಾರು ಆತರ ಮಾತಾಡ್ತಾನೆ ಇಲ್ಲ. ಪುನಃ ನಾನ್ ಕೂಡ ಆ ಗರ್ಲ್ಸ್ ಗ್ರೂಪ್ ಅಲ್ಲಿ ಕೂತ್ಕೊಂಡು ಓ ಅವನ್ನ ನೋಡ್ದಾಗುತ್ತಾ ಇವನ್ ಅಂತ ಮಾತಾಡೋ ಗ್ಯಾಂಗ್ ಅಲ್ಲೇ ಇಲ್ಲ ನಾವು. ಚೆನ್ನಾಗಿದೆ ಸ್ವ್ಯಾಗ್. ಇದ್ರು ನಮ್ಮ ಕ್ಲಾಸಲ್ಲಿ ಯಾವ ತರ ಹುಡುಗಿರು ಇದ್ರು, ನಾನು ಅವ್ರು ಯಾವ ಬಗ್ಗೆ ಮಾತಾಡ್ತಿದಾರಪ್ಪ ಅಂತ ನಾನು ಯೋಚಿಸ್ತಿದ್ದೆ. ಯಾರು ನೋಡಿ ನಕ್ಕಿದ್ರೆ ಇವ್ರಿಗೆ ಯಾಕೆ ಖುಷಿಯಪ್ಪ ಅಂತ ನನ್ನ ತಲೆಯಲ್ಲಿ ಆವಾಗ ಆ ಮೈಂಡ್ ಸೆಟ್ ಇಲ್ಲ. ಇವಾಗ ನಾನು ಓ ಇದ್ದೇ ಅದು ಅಲ್ಲ, ಅದು ಆಕ್ಚುಲಿ ಸಾಕಲ್ಲ, ಆ ಒಂದು ಟ್ರೆಂಡ್ ಸಾಕತ್ತಲ್ವಾ. ಅಂದ್ರೆ ಹುಡುಗಿಯರು ಮಾತಾಡೋಂಥದ್ದು ಅಂದ್ರೆ ಈಗ ನೀವು ಹೇಳಿದ್ರೆ ನೆನಪಾಯ್ತು ನನಗೆ. ನನಗೂ ಕಾಲೇಜ್ ಡೇದಲ್ಲೆಲ್ಲ ಹುಡುಗಿಯರು ಸ್ಪೆಷಲಿ ಮಾತಾಡ್ಬೇಕಾರೆ ಅವನು ನನ್ನ ನೋಡಿದಂತೆ, ನನ್ನನ್ನು ನೋಡಿದ್ ನೀನ್ ನೋಡಿದ್ಯಾ ಅದೆಲ್ಲ ಏನ್ ಅವ್ನು ನೋಡಿದ್ರೆ ಏನು ಅಂತ ನಂಗೆ ಗೊತ್ತಿಲ್ಲ. ಅವ್ನು ನೋಡಿದ್ರೆ ಏನಕ್ಕೆ ಇವ್ರು ಖುಷಿ ಪಡ್ಬೇಕು, ನನಗೆ ಏನಕ್ಕೆ ಇರ್ಲಿಲ್ಲ ಅಂದ್ರೆ, ನಾನ್ ಸ್ಟೇಜ್ ಮೇಲೆ ಹತ್ತಿದಾಗ ಸಾವಿರಾರು ಜನ ನನ್ನನ್ನು ನೋಡ್ತಿದ್ರು. ಒಬ್ರು ನನ್ನನ್ನು ನೋಡಿದ್ರೆ ಪಡೋ ಖುಷಿ ನಂಗೆ ಗೊತ್ತಿರ್ಲಿಲ್ಲ. ಒಬ್ರೇ ನನ್ನನ್ನು ಹಿಂಗ್ ನೋಡಿದ್ರೆ ನಾನು ಏನಕ್ಕೆ ಪಡ್ಬೇಕು, ನೋಡೋರು ಎಲ್ಲರೂ ನೋಡ್ತಾರಲ್ವಾ. ಅವ್ರಿಗೆ ಹೆಂಗಿದ್ರು, ದೇವರ್ ರೆಗ್ಯುಲರ್ ಪೀಪಲ್. ಅವರಿಗೆ ಯಾರು ತಿರುಗಿ ನೋಡ್ತಿರ್ಲಿಲ್ಲ. ಒಬ್ಬನ್ ತಿರುಗಿ ನೋಡಿದ್ರೆ ದೊಡ್ಡ ವಿಷಯ, ಅಯ್ಯೋ ಅವನ್ ನನ್ನ ತಿರುಗಿ ನೋಡ್ದ, ನಮ್ಮನ್ನ ಇಷ್ಟ ಜನ ನೋಡ್ತಾರೆ, ಇನ್ನೊಬ್ಬನ ನೋಡ್ದ, ಎಕ್ಸ್ಟ್ರಾ 10ರಲ್ಲಿ 11 ಇನ್ನೊಬ್ಬ ನೋಡಿದ್ಯಾ ಓಕೆ. ನನ್ಗೆ ಅದು ಇವತ್ತಿಗೂ ತುಂಬಾ ಸತ್ತಿನೋ, ನೀನ್ ಚೆನ್ನಾಗಿ ಕಾಣಿಸ್ತೀಯ ಅಂತೆಲ್ಲ ಹೇಳಿದ್ರೆ ನನ್ಗೆ ಅದನ್ನ ಏನ್ ಹೇಳ್ಬೇಕು ಅದಕ್ಕೆ ಅಂತ ಗೊತ್ತಾಗಲ್ಲ. ಚೆನ್ನಾಗಿ ಹೌದಾ ಓಕೆ ಚೆನ್ನಾಗಿ ಕಾಣಿಸ್ತೀರ ಅಲ್ಲ ನೋಡಿ, ಈ ತರ ಅಂದೇ ಹರ್ಟ್ ಮಾಡ್ತೀರಿ ನೀವು. ಆಮೇಲೆ ನನ್ಗೆ ಇಲ್ಲ ಮೇಡಮ್ ನೀವು ಚೆನ್ನಾಗಿ ರಿಸೀವ್ ಮಾಡ್ತಾ ಇಲ್ಲ, ಇವಾಗ ನಾನು ಥ್ಯಾಂಕ್ ಯು, ಓಕೆ ಐ ಆಮ್ ಲುಕಿಂಗ್ ನೈಸ್, ಥ್ಯಾಂಕ್ ಯು ಅಷ್ಟೇ. ಬಟ್ ಅದರಿಂದ ನನಗೆ ನಿಜವಾಗಿ ಜೆನ್ಯೂನ್ ಹೇಳಬೇಕಾದ್ರೆ ತುಂಬಾ ಅತಿ ಸಂತೋಷ. ನಾರ್ಮಲಿ ಹೆಣ್ಮಕ್ಳಿಗೆ ಆ ಥರ ಆಗುತ್ತೆ, ನಾನು ನೋಡಿದ್ದೀನಿ. ಬಿಕಾಸ್ ಇವನ್ ನನ್ನೀಗ ಸಲೂನು ಇದೆ, ಅಲ್ಲೆಲ್ಲ ಹೆಣ್ಮಕ್ಳು ಬಂದ್ರೆ ರೆಡಿ ಆಗ್ತಾರೆ, ಮೇಕಪ್ ಮಾಡ್ತಾರೆ, ಆವಾಗ ಯು ಲುಕಿಂಗ್ ಸೋ ನೈಸ್ ಅಂದ್ರೆ ಅವ್ರ ಫೇಸ್ ಎಷ್ಟು ಚೇಂಜ್ ಆಗಿಬಿಡುತ್ತೆ, ತುಂಬಾ ಖುಷಿ ಪಡ್ತಾರೆ. ಆ ಎಕ್ಸ್ಪೀರಿಯನ್ಸ್ ನನಗೆ ಆ ಲೆವೆಲ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಕ್ ಆಗಲ್ವೇನೋ. ಬಿಕಾಸ್ ನನಗೆ ಆ ತರ ನಾನು ಹೇಳಿದಂಗೆ ಚಿಕ್ಕಂದಿನಿಂದ ತುಂಬಾ ಎಕ್ಸ್ಪೋಜರ್ ಬಂದಿದ್ರಿಂದ, ಯಾರೋ ಒಬ್ರು ನೀವು ತುಂಬಾ ಚೆನ್ನಾಗಿದೆಯಾ ಅಂತ ಹೇಳೋದಕ್ಕಿಂತ ನನ್ನ ಕೆಲಸದ ಬಗ್ಗೆ ಕಾಮೆಂಟ್ ಮಾಡಿದ್ರೆ, ನಿಮ್ ಈ ಸಿನಿಮಾ ನೋಡಿದ್ರೆ ಆ ಸಿನಿಮಾದಲ್ಲಿ ನಿಮ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ ಆವಾಗ ನನ್ಗೆ ಆ ಖುಷಿ ಆಗುತ್ತೆ. ಹೌದಾ ನಿಮ್ಗೆ ಇಷ್ಟ ಆಯ್ತಾ? ಅಂಡ್ ಯಾರೋ ಈಗ ಮೊನ್ನೆ ಒಬ್ಬ MP ಅವರು ಕ್ಲೈಂಟ್ ಬಂದಿದ್ರು ನಮ್ಮ ಸಲೂನ್ಗೆ. ಶೀಸ್ ಫ್ರಮ್ MP, ಶಿ ಸ್ಪೋಕ್ ಡಾಕ್ಟರ್ ಅಂತ ಅವಳೆಲ್ಲ ಆಯ್ತು. ಮತ್ತೆ ನಿಮ್ಮನ್ನ ನಾನು ಎಲ್ಲೋ ನೋಡಿದೀನಿ ಅಂತ ಹೇಳಿದ್ರು. MP ಅವರಿಗೆ ನಾನೀಗ ಸೌತ್ನವ್ರು ಹೇಳಿದ್ರೆ ಓಕೆ, ಅವರು ನಾರ್ತ್ನವ್ರಲ್ವ ಅಂತೀನಿ. ಐ ಡೋಂಟ್ ನೋ, ನಾನು ಸೌತ್ ಇಂಡಿಯನ್ ಮೂವೀಸ್ ಮಾಡ್ತೀನಿ, ಐ ವಾಚ್ ಸೌತ್ ಇಂಡಿಯನ್ ಮೂವೀಸ್ ಅಂದ್ರು. ಹೌದಾ ಯಾವ ಮೂವಿ ಅಂದ್ರೆ, ತೆಲುಗು ವಾಚ್ ಮಾಡ್ತೀರಾ? ನಾನು ಜಾಸ್ತಿ ತೆಲುಗು ಮಾಡಿರೋದು. ನಾನು ತೆಲುಗು ನೋಡ್ತೀನಿ ಅಂದ್ರು. ವಿಚ್ ಮೂವಿ ಟೆಲ್ ಮಿ ದಿಸ್ ವೆಬ್ ಸೀರೀಸ್ ಮೇ ಬಿ ಯು ಮಸ್ಟ್ ಹ್ಯಾವ್ ವಾಚ್ಡ್. ರೆಕ್ಕಿ ಅಲ್ಲ? ಎಸ್ ನಾನು ನೋಡಿದ್ದೀನಿ ಅಂತ. ನನ್ಗೆ ಏನ್ ಖುಷಿ ಆಯ್ತಂದ್ರೆ, ಅಯ್ಯೋ MP ಅವಳು ತೆಲುಗು ವೆಬ್ ಸೀರೀಸ್ ನೋಡಿ ನನ್ನನ್ನ ರೆಕಗ್ನೈಸ್ ಮಾಡಿ ಮೈಂಡ್ ಅಲ್ಲಿ ಇಟ್ಕೊಂಡಿದ್ದಾಳಂದ್ರೆ. ಅಲ್ಲ ಎಷ್ಟು ಡಿಸ್ಕೌಂಟ್ ಕೊಟ್ರಿ ನೀವು? ಡಿಸ್ಕೌಂಟ್ ಗಿಂತ ಆಫ್ಕೋರ್ಸ್ ವಿ ಗಿವ್, ಅಂದ್ರೆ ನಮ್ ಬೆಸ್ಟ್ ಪ್ರೈಸಿಂಗ್ ಕೊಡೋದು ನಾವು. ಬಟ್ ಐ ವಾಸ್ ಸೋ ಟಚ್ಡ್ ಬೈ ದ್ಯಾಟ್ ರಾದರ್ ದನ್ ಅವಳು ನಂಗೆ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ, ಹೌದು. ಅಂಡ್ ನಾವು ಕಷ್ಟಪಟ್ಟಿರೋ ಬಗ್ಗೆ, ಈಗ ಮೇ ಬಿ ನಾನು ಚಂದ ಕಾಣಿಸ್ಲಿಕ್ಕೆ ಅಥವಾ ಚೆನ್ನಾಗಿ ಕಾಣಿಸಕ್ಕೆ ಕಷ್ಟಪಟ್ಟಿದ್ದಿದ್ರೆ ಆವಾಗ ಅವ್ರು ಏನಾದ್ರು ಹೇಳಿದ್ರೆ ನಂಗೆ ಅನಿಸ್ತಿತ್ತೇನೋ. ಬಟ್ ನನ್ನ ಕೆಲಸ, ನಾನು ಕಷ್ಟಪಡೋದು ಏನಕ್ಕೆ, ನನ್ನ ಕೆಲಸ ಚೆನ್ನಾಗಾಗಬೇಕು, ನನ್ನ ಆಕ್ಟಿಂಗ್ ಚೆನ್ನಾಗಾಗಬೇಕು, ನಾನು ಮಾಡಿರೋ ಸಿನಿಮಾ ಚೆನ್ನಾಗಾಗಬೇಕು. ಸೊ ನಂಗೆ ಅದ್ರ ಬಗ್ಗೆ ಏನಾದರೂ ಯಾರಾದರೂ ಕಾಂಪ್ಲಿಮೆಂಟ್ ಕೊಟ್ಟರೆ ನನ್ಗೆ ಆ ಥರ
ನಾನ್ ನಿನ್ ಕ್ರಶ್ ಇದ್ದೆ ಗೊತ್ತಾ ಅಂತ ಹೇಳುವಾಗ ಆಗ್ಬೇಕಾಗಿರೋ ಖುಷಿ ನಿನ್ ಸಿನಿಮಾ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅಂತ ಹೇಳಿದ್ರೆ ಆಗುತ್ತೆ. ಸೊ ಐ ರಿಲೇಟ್ ಇಟ್ ವಿತ್ ದಟ್.